ಗೃಹಲಕ್ಷ್ಮಿ ಗ್ಯಾರಂಟಿ ಹಣ ವಿಳಂಬವಾಗ್ತಾ ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆಯಿಂದ ಲಾಭ ಆಗ್ತಾ ಇದೆಯಾ? ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಲ್ಲಿಕಾರ್ಜುನ ಖರ್ಗೆ ಪ್ರಶ್ನೆ ಕೇಳಿದ್ದಾರೆ. ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಗೃಹಲಕ್ಷ್ಮಿಯಿಂದ ನಿಜವಾಗ್ಲೂ ಲಾಭ ಆಗ್ತಾ ಇದೆಯಾ ಅಂತ ಕೇಳಿದ್ದಾರೆ. ಅದಕ್ಕೆ ಎಸಿಸಿ ಅಧ್ಯಕ್ಷರ ಮನೆಗೆ ಭೇಟಿ ಬಗ್ಗೆ ಹೆಬ್ಬಾಳ್ಕರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. 2 ತಿಂಗಳುಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಮಾರ್ಚ್ ಇಯರ್ ಎಂಡ್ ಹಿನ್ನೆಲೆ ಸಮಸ್ಯೆ ಆಗಿದೆ. ಏಪ್ರಿಲ್ನಿಂದ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾರ್ಚ್ ತಿಂಗಳು ಹೆಚ್ಚು ಕಡಿಮೆ ಆಗಿದೆ, ಯಥಾ ಪ್ರಕಾರ ಹಣ ಹೋಗುತ್ತೆ ಅಂತ ಹೇಳಿ ಹೆಬ್ಬಾಳ್ಕರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಳಗಡೆ ಕ್ರೆಡಿಟ್ ಆಗುತ್ತೆ ನೋಡಿ, 2 ತಿಂಗಳಿಂದ ಅಂತ ಇಲ್ಲ. ಈಗ ಮತ್ತೆ ಏಪ್ರಿಲ್ದೂ ಕೂಡ ಬಿಲ್ ಮಾಡಿದ್ದೀನಿ. ಏಪ್ರಿಲ್ ಕೂಡ ಇನ್ನೊಂದು ವಾರದ ಒಳಗಡೆ ಕ್ರೆಡಿಟ್ ಆಗುತ್ತೆ. ಫೆಬ್ರವರಿ, ಜನವರಿ, ಫೆಬ್ರವರಿ ಇದನ್ನು ಕೂಡ ನಾವು ಹಾಕಿದ್ದೀವಿ. 1 ತಿಂಗಳದು, ಅದು ಮಾರ್ಚ್ ಇದ್ದು, ಅದು ನಮ್ಮ ಏನು ಫೈನಾನ್ಸ್ ಇಯರ್ ಇರುತ್ತೆ. ಸೊ ಮಾರ್ಚ್ 1 ತಿಂಗಳದ್ದು ಹೆಚ್ಚು ಕಡಿಮೆ ಆಗಿದೆ. ಮಿಕ್ಕಿರೋದು ಯಥಾ ಪ್ರಕಾರ ಯಾವ ರೀತಿ ಮುಂಚೆಯಿಂದನೂ ಹೋಗ್ತಾ ಇತ್ತು ಅದೇ ರೀತಿ ಹೋಗ್ತಾ ಇದೆ. ಸುಮಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಬಹಳ ದಿನ ಆಗಿತ್ತು ನಾನು ಭೇಟಿ ಆಗಿರ್ಲಿಲ್ಲ. ಇತ್ತೀಚೆಗೆ ಡೆಲ್ಲಿಗೆ ಹೋದಾಗೂ ಸಿಕ್ಕಿರ್ಲಿಲ್ಲ. ಸಾಹೇಬ್ರು ಟೂರ್ ಮೇಲೆ ಇದ್ರು. ಸೊ ನಮ್ಮಲ್ಲಿ ಸಂಪ್ರದಾಯ, ಅಧ್ಯಕ್ಷರು ಹಿರಿಯರು ಅವ್ರ ಮಾರ್ಗದರ್ಶನ ಬೇಕು. ಡಿಪಾರ್ಟ್ಮೆಂಟ್ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಚರ್ಚೆ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸೊ ಅವ್ರು ಇಲ್ಲಿ ಬೆಂಗಳೂರಿಗೆ ಬಂದಾಗ ಬಂದು ಅವ್ರ ಆಶೀರ್ವಾದ ಮತ್ತು ಮಾರ್ಗದರ್ಶನ ತಗೊಳ್ಕೊಂಡಿರ್ತೀವಿ. ಸೊ ಸುಮಾರು ವಿಚಾರದ ಬಗ್ಗೆ ಚರ್ಚೆ ಕೇಳಿದ್ರು. ಹೇಗಿದ್ದೀರಾ, ಈಗ ಚೆನ್ನಾಗಿದ್ದೀರಾ, ಆರೋಗ್ಯ ಸುಧಾರಣೆ ಆಗಿದೆಯಾ, ಟೂರ್ ಮಾಡ್ತಾ ಇದ್ದೀರಾ, ಹೇಗೆ ಡಿಪಾರ್ಟ್ಮೆಂಟ್ ಕೆಲಸ ನಡೀತಾ ಇದೆ, ಗ್ಯಾರಂಟಿ ಯಾವ ರೀತಿ ಹೋಗ್ತಾ ಇದೆ, ಗೃಹಲಕ್ಷ್ಮಿ ಬಗ್ಗೆ ಬಹಳ ಇಂಟ್ರೆಸ್ಟ್, ಲಕ್ಷ್ಮಿ ಯೋಜನೆ ಎಲ್ಲ ಮಹಿಳೆಯರಿಗೆ ತಲುಪ್ತಾ ಇದೆಯಾ, ಗೃಹಲಕ್ಷ್ಮಿಯಿಂದ ಅನುಕೂಲ ಆಗಿದೆಯಾ ಮಹಿಳೆಯರಿಗೆ ಅಂತ ಸುಮಾರು ಚರ್ಚೆ ನೋಡಿ. 2 ತಿಂಗಳಿಂದ ಅಂತ ಇಲ್ಲ.